ಇನ್ನು ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಕರ್ನಾಟಕ ರಾಜ್ಯ ಕೇಬಲ್ ಟಿವಿ ಆಪರೇಟರ್ಸ್ ಅಸೋಸಿಯೇಷನ್ ನಿಂದ 23ನೇ ವರ್ಷದ ಕೇಬಲ್ ಡೇ ಅನ್ನು ಆಚರಿಸಲಾಯಿತು. ಮಹಾಲಕ್ಷ್ಮಿ ಲೇಔಟ್ನ ರೆಸಿಡೆಂಟ್ ಕ್ಲಬ್ನಲ್ಲಿ ಈ ಕಾರ್ಯಕ್ರಮ ನಡೆಯಿತು. ವಿವಿಧ ಕನ್ನಡ ವಾಹಿನಿಗಳ ಗಣ್ಯರು ದೀಪ ಬೆಳಗುವ ಮೂಲಕ ಶುಭ ಹಾರೈಸಿದರು. ಈ ವೇಳೆ ಮಾತನಾಡಿದ ಕೇಬಲ್ ಟಿವಿ ಆಪರೇಟರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಪ್ಯಾಟ್ರಿಕ್ ರಾಜು, ಕೇಬಲ್ ಆಪರೇಟರ್ಗಳಿಗೆ OTT ಕೆಲ ಡಿಶ್ ಆಪರೇಟರ್ಗಳಿಂದ ಹೊಡೆತ ಬೀಳ್ತಾ ಇದೆ, ಇದರಿಂದ ಸಾಕಷ್ಟು ನಷ್ಟ ಆಗ್ತದೆ. ಈ ಬಗ್ಗೆ ನಾವೆಲ್ಲ ಪ್ರತಿಭಟನೆ ನಡೆಸುವ ಮೂಲಕ ನಮ್ಮ ಇಂಡಸ್ಟ್ರಿ ಉಳಿಸ್ಕೊಳ್ಳೋಣ ಅಂತಂದ್ರು. ಅಲ್ಲದೆ ಸಿಎಂ DCM ಭೇಟಿಗೂ ಸಮಯ ಕೇಳಿದ್ವಿ, ನಮ್ಮ ಸಮಸ್ಯೆಗಳನ್ನು ಹಂಚಿಕೊಳ್ತೀವಿ ಅಂತಂದ್ರು. ಕಾರ್ಯಕ್ರಮದಲ್ಲಿ ವಿವಿಧ ಸುದ್ದಿವಾಹಿನಿಗಳ ಪ್ರತಿನಿಧಿಗಳು ಹಾಗೂ ಕೇಬಲ್ ಆಪರೇಟರ್ಗಳು ಭಾಗಿಯಾಗಿದ್ರು. ನೇಷನ್ ಕಂಪನಿಯವರು ನಮ್ಮನ್ನು ಬಿಟ್ಟು ಕೇಬಲ್ ಆಪರೇಟರ್ಗೋಸ್ಕರ ಕಾನೂನು ಮಾಡಿರೋಂಥದ್ದು. ಅದು ಬಿಟ್ಟು ಡೈರೆಕ್ಟ್ ಆಗಿ ಕೆಲವು ಮಲ್ಟಿನೇಷನ್ ಕಂಪನೀಸ್ ಡೈರೆಕ್ಟ್ ಆಗಿ ಕಸ್ಟಮರ್ಗೆ ಕೊಡ್ತಾವ್ರೆ OTT ಮುಖಾಂತರ. ಅದರಿಂದ ನಾವು DK ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯನವ್ರನ್ನ ಅಪಾಯಿಂಟ್ಮೆಂಟ್ ಕೇಳಿದ್ದೀವಿ. ಅವರು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೆ ನಾವು ನಮ್ಮ ನಿಯೋಗ ಹೋಗಿ ಅವ್ರ ಹತ್ರ ಮಾತಾಡಿ ಈ ಸಮಸ್ಯೆನ ಪರಿಹಾರ ತಗೊಳ್ಳೋಕೆ ಪ್ರಯತ್ನ ಬೀಳ್ತೀವಿ. ಒಂದು 20 ಲಕ್ಷ ಜನ ಕುಟುಂಬಗಳು ದೇಶವ್ಯಾಪಿ ನಾವು ಜೀವನ ಮಾಡ್ತಾ ಇದೀವಿ. ಇದೇ ನಮ್ಗೆ ಆಧಾರ. ಅಂಥದ್ರಲ್ಲಿ ಇವರು ಡೈರೆಕ್ಟ್ ಆಗಿ ಹೋಗ್ತಾ ಇರೋದು ಒಂದು ಕಡೆ, ಇನ್ನೊಂದು ಕಡೆ ಮೋನೋಪಲಿ ಆಗುತ್ತೆ. ಮೋನೋಪಲಿ ಆದ್ರೆ 100% ನಾವು ಯಾರು